ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. 4 ಗಂಟೆ 15 ನಿಮಿಷಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ. ಕಸ್ಟಡಿಯಲ್ಲಿ ಮನೆಯೂಟವನ್ನ ಮಾಡೋಕೆ ಈ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ತೀರ್ಪನ್ನ ಕಾಯ್ದಿರಿಸುವಂತಹ ಸಂದರ್ಭದಲ್ಲೇ ಈಗ ನೀವು SIT ಕಸ್ಟಡಿ ಕೊಟ್ಟರು, ಮನೆಯೂಟವನ್ನ ನೀಡೋದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ನಾವೇ ನೀಡ್ತೀವಿ ಅಂತ ಹೇಳಿ SIT ಉತ್ತರವನ್ನ ಕೊಡುತ್ತೆ ನ್ಯಾಯಾಧೀಶರ ಮುಂದೆ. ಸ್ವಾಮಿ, ಮನೆಯೂಟ ನೀಡೋಕೆ ಅವಕಾಶ ಇದೆಯೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಕೀಲ ಅರುಣ್ ಹೇಳಿಕೆಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅದನ್ನೂ ಕೂಡ ತೀರ್ಮಾನ ಮಾಡೋಣ ಅಂತ ಹೇಳಿ ಪೀಠ ಹೇಳುತ್ತೆ. ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆದೇಶವನ್ನ 4 ಗಂಟೆ 15 ನಿಮಿಷಕ್ಕೆ ಸದ್ಯ ಕಾಯ್ದಿರಿಸಿದ್ದಾರೆ. ಒಂದು SIT ಕಸ್ಟಡಿ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಅದನ್ನ ಡಿಸೈಡ್ ಮಾಡ್ತಾರೆ. ಅದರ ಜೊತೆಗೆ ಈಗೇನು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಈಗ ಏನಾದ್ರೂ ಕಸ್ಟಡಿಗೆ ಹೋದ್ರೆ ಮನೆ ಊಟವನ್ನ ತಿನ್ನೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ರೇವಣ್ಣ ಅವರ ಪರ ವಕೀಲರು, ಪ್ರಜ್ವಲ್ ರೇವಣ್ಣ ಪರ ವಕೀಲರು ಏನು ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ SIT ಅವರು ಇಲ್ಲ, ನಾವೇ ಅವರಿಗೆ ಊಟವನ್ನ ಕೊಡ್ತೀವಿ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ. ಸ್ವಾಮಿ, ಮನೆ ಊಟವನ್ನ ನೀಡುವುದಕ್ಕೆ ಅವಕಾಶ ಇದೆ ಇಂಥ ಕೇಸ್ಗಳಲ್ಲಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮತ್ತೆ ತಮ್ಮ ಪಾಯಿಂಟ್ ಅನ್ನ ರೈಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರಿ, ಅದನ್ನೂ ಕೂಡ ತೀರ್ಮಾನವನ್ನ ಮಾಡೋಣ ಅಂತ ಹೇಳಿ ತಮ್ಮ ತೀರ್ಪನ್ನ 4 ಗಂಟೆ 15 ನಿಮಿಷಕ್ಕೆ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್. ಅಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಗೆ ಹೋಗ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.